ನಮಸ್ಕಾರ ಫ್ಯಾಮ್. ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಬಂದು ಓಂಕಾರ್ ಹಿಲ್ಸ್. ಇದು ಲೊಕೇಟ್ ಆಗಿರೋದು RR ನಗರದಲ್ಲಿ. ಈ ದೇವಸ್ಥಾನದ ವಿಶೇಷ ಬಂದು 12 ಜ್ಯೋತಿರ್ಲಿಂಗಗಳು ಒಂದೇ ಜಾಗದಲ್ಲಿದೆ. ಯಾವ್ಯಾವ ಜ್ಯೋತಿರ್ಲಿಂಗಗಳಿದೆ ಅಂತ ತಿಳಿಸ್ಕೊಡ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಂಕಾರ್ ಆಶ್ರಮದಲ್ಲಿ ಮೊದಲಿದ್ದ ಶಿವಪುರಿ ಸ್ವಾಮೀಜಿಗಳು 12 ಜ್ಯೋತಿರ್ಲಿಂಗವನ್ನು ಎಲ್ಲ ಕಡೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ ಅಂತ ಆ 12 ಜ್ಯೋತಿರ್ಲಿಂಗವನ್ನು ಒಂದೇ ಕಡೆ ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೂ ಇಲ್ಲಿ ಶಿವ ಮಾತ್ರ ಇರೋದು, ಪಾರ್ವತಿ ಇರೋದಿಲ್ಲ. ಪಾರ್ವತಿ ಬದಲು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ 12 ಜ್ಯೋತಿರ್ಲಿಂಗದಲ್ಲೂ ಒಂದೊಂದು ಶ್ರೀಚಕ್ರ ಇದೆ. ಹಾಗೂ ಇಲ್ಲಿ 12 ಜ್ಯೋತಿರ್ಲಿಂಗದ ಕೆಳಗಡೆ 1000 ಬಾಲಲಿಂಗಗಳಾಕಿ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ದೊಡ್ಡ ಜ್ಯೋತಿರ್ಲಿಂಗವನ್ನು ಇಟ್ಟಿದ್ದಾರೆ. ಈ ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ಮಾಡಿದರೆ 13,000 ಲಿಂಗಕ್ಕೆ ನಮಸ್ಕಾರ ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಇಲ್ಲಿ ಮಹಾಶಿವರಾತ್ರಿ ಹಾಗೂ ಕಾರ್ತಿಕ ಮಾಸದ ಪೂಜೆಗಳನ್ನು ತುಂಬ ಅದ್ದೂರಿಯಾಗಿ ಆಚರಿಸುತ್ತಾರೆ. ದೇವಸ್ಥಾನದ ಹಿಂಭಾಗದಲ್ಲೂ ಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಈಗ ನೀವು ನೋಡುತ್ತಿರುವುದು ಜ್ಞಾನ ಮಂದಿರ. ಇದು ದೇವಸ್ಥಾನದ ಬಲಭಾಗದಲ್ಲಿದೆ. ಹಾಗೂ ಈ ಜ್ಞಾನ ಮಂದಿರದ ಸುತ್ತ ದಶಾವತಾರದ ಕೆತ್ತನೆ ಮಾಡಿದ್ದಾರೆ. ಇದ್ರ ಜೊತೆಗೆ ವಿಶ್ವಾಮಿತ್ರ ವೇದ ಪಾಠಶಾಲೆ ಹಾಗೂ ಕ್ಲಾಕ್ ಟವರ್ನ ನೀವು ನೋಡ್ಬೋದು. ಹಾಗೂ ಇಲ್ಲಿ ಕೇಸರಿ ಬಣ್ಣದ ಗಣೇಶವನ್ನು ಕೆತ್ತನೆ ಮಾಡಿದ್ದಾರೆ. ಈ ದೇವರ ಹೆಸರು ಬಂದು ವನದುರ್ಗಿ ಅಂತ. ಇದು ಆಲದ ಮರದ ಕೆಳಗೆ ಇರುತ್ತೆ. ಇದರ ಸುತ್ತಮುತ್ತ ಚಕ್ರಭವನ, ಸತ್ಸಂಗ ಭವನ ಹಾಗೂ ಇಲ್ಲಿ ಭೋಜನ ಶಾಲೆ ಇದೆ. ಹಾಗೂ ಇಲ್ಲಿ ಪ್ರತಿದಿನ ದೇವಸ್ಥಾನಕ್ಕೆ ಬರೋರಿಗೆ ಊಟದ ವ್ಯವಸ್ಥೆ ಇರುತ್ತೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ಥರ ಟ್ರಾವೆಲಿಂಗ್ ಕಂಟೆಂಟ್ ವಿಡಿಯೋ ಬೇಕು ಅಂದರೆ ರೆಟ್ರೋ ಮನು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಪ್ರೇಮ ಅಂತಿದ್ರೆ ಜೀವನವಿಡೀ ತಡ್ತಾನೆ ಇರಬೇಕು. ನೋಡೋ, ಒಳ್ಳೆಯವರೆಲ್ಲ ಚೆನ್ನಾಗಿರ್ಬೇಕು, ಕೆಟ್ಟವರೆಲ್ಲ ಸತ್ತ ಬಿಡ್ಬೇಕು. ನೀನ್ ಒಳ್ಳೆಯವನು, ಆರಾಮಾಗಿರು, ಆರಾಮ ನಿದ್ದೆ ಮಾಡು.